ಯೆಹೋವನೇ, ನನ್ನ ವ್ಯಾಜ್ಯವನ್ನು ನಡೆಸಿ ನನ್ನನ್ನು ಬಿಡಿಸು, ನಿನ್ನ ನುಡಿಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಬುಧವಾರ 17 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 16ನೇ ವಚನ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನ ನಿಯೋಗವನ್ನು ಮಾಡುತ್ತಾ ಫಲ ಕೊಡುವವರಾದರೆ ಎಲ್ಲಕ್ಕೂ ಉತ್ತರ. ದೇವರ ನಾಮಕ್ಕೆ ಸ್ತೋತ್ರ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾತನಾಡುವಾಗ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು, ನನ್ನ ಹೊರತು ನೀವು ಏನು ಮಾಡಲಾರಿರಿ ಎಂಬುದಾಗಿ ಬಹಳ ಅದ್ಭುತವಾಗಿ ತನ್ನ ಮತ್ತು ಶಿಷ್ಯರ ಅಥವಾ ತನ್ನನ್ನು ನಂಬುವಂಥವರ ಆ ಒಂದು ಸಂಬಂಧವನ್ನು ಅದ್ಭುತವಾಗಿ ವರ್ಣಿಸಿದನು. ಮತ್ತು 16ನೇ ವಚನದಲ್ಲಿ ಬಹಳ ಅದ್ಭುತವಾಗಿ ಹೇಳುವಂಥ ಮಾತೇನೆಂದರೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಅಂದರೆ ನಮ್ಮನ್ನು ತನ್ನ ಕಾರ್ಯಕ್ಕೋಸ್ಕರವಾಗಿ ಕ್ರಿಸ್ತನು ವಿಶೇಷವಾಗಿ ಆರಿಸಿಕೊಂಡಿದ್ದಾನೆ. ಆರಿಸಿಕೊಂಡಂತೂ ವಿಶೇಷ ಕಾರ್ಯಕ್ಕೆ ನೇಮಿಸಿದ್ದಾನೆ. ಅಂದರೆ ನಾವು ಫಲ ಕೊಡಬೇಕು. ತನ್ನ ಚಿತ್ತ, ತನ್ನ ಉದ್ದೇಶ, ತನ್ನ ಕಾರ್ಯವನ್ನು ನೆರವೇರಿಸುವಂಥವರು ಫಲ ಕೊಡುವಂಥವರಾಗುತ್ತೇವೆ. ಮತ್ತು ಫಲ ಕೊಡುವಂಥವರಿಗೆ ವಿಶೇಷವಾದಂಥ ಆಶೀರ್ವಾದ ಏನೆಂದರೆ, ಯಾರು ಫಲ ಕೊಡುತ್ತಾರೋ ಅವರು ತಂದೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏನನ್ನು ಬೇಡುತ್ತಾರೋ ಆ ಎಲ್ಲ ಪ್ರಾರ್ಥನೆಗೂ ಉತ್ತರ ದೇವರು ಕೊಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ಆರಿಸಿಕೊಂಡಾಗ ನಾವು ಆತನಿಗೆ ನಮ್ಮನ್ನು ಸಮರ್ಪಿಸಿಕೊಡಬೇಕು. ಆರಿಸಲ್ಪಟ್ಟಂಥ ನಮಗೆ ಒಂದು ವಿಶೇಷವಾದಂಥ ನಿಯೋಗ, ಕಾರ್ಯ, ಚಿತ್ತ, ಉದ್ದೇಶ ದೇವರು ಇಟ್ಟಿದ್ದಾನೆ. ಅದನ್ನು ನಾವುಗಳು ಮಾಡುವುದಾದರೆ ಫಲ ಕೊಡುವಂಥವರಾಗುತ್ತೇವೆ. ಇಂಥವರಿಗೆ ಎಲ್ಲ ಪ್ರಾರ್ಥನೆಗೂ ದೇವರ ಉತ್ತರ ಕೊಡುತ್ತಾನೆ. ನಂಬೋಣ, ಸಮರ್ಪಿಸೋಣ, ಫಲ ಕೊಡುವಂಥವರಾಗೋಣ, ಪ್ರಾರ್ಥನೆ ಮಾಡೋಣ. ದೇವರು ಕೇಳುತ್ತಾನೆ. ಕರ್ತನೇ, ದಯಾಮಯ ಸ್ವಾಮಿಯೇ, ಕರುಣಿಸು, ನಮ್ಮನ್ನು ನಿನ್ನ ಚಿತ್ತಕ್ಕನುಸಾರವಾಗಿ ಉಪಯೋಗಿಸಿಕೊ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.